ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಎ ಲಾಂಗ್ ಟೈಮ್ ನಾನು ಒಂದು ಪುಟ್ಟು ಲಾಗ್ ಮಾಡ್ತಾ ಇದ್ದೀನಿ. ನಾನು ಜಸ್ಟ್ ಇವಾಗ ತಾನೇ ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಮತ್ತು ಇವತ್ತು ಊರಿಗೆ ಹೋಗ್ತೀನಿ. ಏನೇನು ಊರಲ್ಲಿ ಹೆಂಗೆ ಹೋಗುತ್ತೆ ಹಬ್ಬ, ಹೆಂಗೆ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬನ್ನಿ, ನಾನು ಇವಾಗ ಹೇಗೆ ಪೂಜೆ ಮಾಡಿದೆ ಅಂತ ನಿಮ್ಮ ಹತ್ರ ತೋರಿಸ್ತೀನಿ. ಬನ್ನಿ. ಬೆಳಗ್ಗೆ ಎದ್ದು ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿದೆ. ಅಷ್ಟೊಂದೇನು ಚೆನ್ನಾಗಿ ಬರೋದಿಲ್ಲ, ಸಿಂಪಲಾಗಿ ಹಾಕಿ ಪೂಜೆ ಮಾಡಿದೆ. ಎಲ್ಲ ತಂದಿದ್ದಾರೆ ನಮ್ಮಪ್ಪ. ಜಸ್ಟ್ ಸಿಂಪಲಾಗಿ ಪೂಜೆ ಮಾಡಿ ಹೊರಡ್ಬೇಕು ಇವಾಗ. ಇನ್ನೂ ಏನೂ ರೆಡಿ ಮಾಡಿಲ್ಲ. ರೆಡಿ ಆದಮೇಲೆ ತೋರಿಸ್ತೀನಿ ಹೇಗೆ ಪೂಜೆ ಮಾಡ್ತೀನಿ ಅಂತ. ಬನ್ನಿ ನೋಡೋರಿ. ಫೈನಲಿ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗೀತು. ಸಿಂಪಲಾಗಿ ಪೂಜೆ ಮಾಡಿ ಕಂಪ್ಲೀಟ್ ಮಾಡಿದೆ. ಟಿಫನ್ ಅಪ್ಪ ಹೋಟೆಲಿಂದ ತಂದುಕೊಟ್ಟಿದ್ರು, ಯಾಕಂದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು ಬೆಳಗ್ಗೆ. ಅದಕ್ಕೆ ಟಿಫನ್ ಮುಗಿಸ್ಕೊಂಡು ಊರಿಗೆ ಹೊರಟ್ವಿ. ನಾನು ಏನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತ ಅಂದರೆ ತುಂಬ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ತುಂಬ ಇತ್ತು. ಯಾಕಂದರೆ ಮೇನ್ ರೋಡ್ ಪಕ್ಕನೇ ಇರೋದ್ರಿಂದ ವೆಹಿಕಲ್ಸ್ ತುಂಬ ಸೌಂಡ್ ಇತ್ತು. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಇವಾಗ ಬಸ್ಸಲ್ಲಿ ಹೊರಟೆ. ಹಂಗೆ ಸುಮ್ಮನೆ ಯಾರೂ ಇರಲಿಲ್ಲ ಬಸ್ಸಲ್ಲಿ. ತುಂಬ ಸ್ಪೇಷಿಯಸ್ ಆಗಿತ್ತು. ನಾನು ಇವತ್ತೇ ನೋಡಿದ್ದು ಹಿಂಗೆ. ನಾನು ಯಾವಾಗ ಬಸ್ಸಲ್ಲಿ ಹೋದ್ರೂ ಎವ್ವಿ ರಶ್ ಇರುತ್ತೆ. ನನಗೆ ನೋಡಿ ನೋಡಿ ಸಾಕಾಗಿ ಇವತ್ತೊಂಥರ ಖುಷಿ ಆಯಿತು. ಅದಕ್ಕೆ ಒಂದು ಪುಟ್ಟು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಹಂಗೆ ವೀಡಿಯೋ ಮಾಡಿಕೊಂಡೆ. ಬಸ್ಸಲ್ಲಿ ಒಂದು ಅರೌಂಡ್ 10 ಮೆಂಬರ್ಸ್ ಅಷ್ಟೇ ಇದ್ದಿದ್ದು. ಏಕೆಂದರೆ ನಾನು ಕೇರ್ಪೇಟೆಗೆ ಹೋಗೋದ್ರಿಂದ ನಾಗಮಂಗಲದಲ್ಲಿ ತುಂಬ ಜನ ಇಳ್ಕೊಂಡ್ರು. ಈ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ. ನನಗೆ ಫುಲ್ ಖುಷಿಯಾಗಿ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಮತ್ತು ಇವಾಗ ನೋಡಿ ಎಷ್ಟು ಜನ ಇದ್ದೀವಿ ಅಂತ. ಇಷ್ಟೇ ಜನ ಇದ್ದಿದ್ದು. ನಾನಂತೂ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಬಸ್ಸಲ್ಲಿ ಹೋದೆ. ಬಸ್ಸಲ್ಲಿ ಹುಡುಗರು ನೋಡಿ ಎಷ್ಟು ಗಲಾಟೆ ಮಾಡ್ತಿದ್ದಾರೆ ಅಂದರೆ, ಸೀಟ್ ಬಿಡಿ, ನನಗೆ ವಯಸ್ಸಾಗಿದೆ, ಒಂದು ಸ್ವಲ್ಪ ಕುತ್ಕೊತೀನಿ ಅಂದರು. ಇಲ್ಲ, ನಾವು ಬಿಡೋದಿಲ್ಲ, ನಾವು ದುಡ್ಡು ಕೊಟ್ಟಿದ್ದೀವಿ, ಅದಕ್ಕೆ ನಾವು ಸೀಟಲ್ಲಿ ಕೂತಿದ್ದೀವಿ, ನೀವು ಆಧಾರ್ ಕಾರ್ಡ್ ಕೊಟ್ಟಿದ್ದೀರಾ, ನಿಂತ್ಕೊಳ್ಳಿ ಅಂತ ಎಷ್ಟು ಜೋರು ಮಾಡ್ತಾಯಿದೆ ಅಂದರೆ, ಎಷ್ಟು ಶಾರ್ಪ್ ಇದ್ದಾರೆ ಅಂದರೆ ಹುಡುಗರು ಇವಾಗಿನ ಕಾಲದಲ್ಲಿ. ಹಂಗೆ ನನ್ನ ತಮ್ಮ ಬಂದ ಕರ್ಕೊಂಡು ಹೋಗೋದಕ್ಕೆ ಅಂದ್ಬಿಟ್ಟು ಹಂಗೆ ಹೋಗ್ತಾ ಇದ್ವಿ. ಹಂಗೆ ಮಾತಾಡ್ಕೊಂಡು ಬೈಕಲ್ಲಿ ಅವ್ನು ಕೇಳ್ತಾ ಇದ್ದಾನೆ, ಏನು ವೀಡಿಯೋ ಮಾಡ್ತಿದ್ಯಾ ಅಂತ. ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಹಂಗೆ ರೋಡ್ ಪಕ್ಕನೇ ಕಬ್ಬಿನ ಜ್ಯೂಸ್ ಇತ್ತು, ಕುಡಿಯೋಣ. ನಾನು ತುಂಬ ದಿನ ಆಗಿತ್ತು ಕಬ್ಬಿನ ಜ್ಯೂಸ್ ಕುಡಿದು. ಅವನು ಕುಡ್ದಿರ್ಲಿಲ್ವಂತೆ. ಸರಿ ಬಾ ಕುಡಿಯೋಣ ಇಬ್ರು ಅಂದ್ಬಿಟ್ಟು ಇಲ್ಲೇ ನಿಲ್ಲಿಸ್ಬಿಟ್ಟು ಕುಡಿತಾ ಇದ್ದೀವಿ. ಫೈನಲಿ ಊರಿಗೆ ಬಂದ್ವಿ. ಊರಿಗೆ ಬಂದಮೇಲೆ ಫುಲ್ ಮಳೆ ಬರ್ತಾಯಿತ್ತು. ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ, ಮಳೆ ಬರ್ತಿದೆಯಲ್ಲ ಅಂತ. ನಮ್ಮದು ತೊಟ್ಟಿ ಮನೆ, ಫುಲ್ ಹಳ್ಳಿ ಮನೆ ನಮ್ಮದು. ತೊಟ್ಟಿ ಮನೆ ಸಖತ್ತಾಗಿರುತ್ತೆ. ಇಲ್ಲಿ ಎಲ್ಲ ಹಬ್ಬದ ಟೈಮಿಗೆ ಬಂದುಬಿಟ್ರು ಅಂತೂ ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇರ್ತೀವಿ. ಒಂಥರ ಗಾಳಿ ಬೆಳಕು ಎಲ್ಲ ಸಖತ್ತಾಗಿರುತ್ತೆ. ಇವರು ನಮ್ಮ ತಾತ ತುಂಬ ಏಜ್ ಆಗಿದೆ. ನನ್ನ ಯಾರು ಅಂತ ಕೇಳ್ತಾಯಿದ್ರು. ನಾನು ಅದಕ್ಕೆ ಕಾಮಿಡಿ ಮಾಡ್ತಿದ್ದೆ, ನಾನು ಯಾರೋ ಬಿಡಿ ಹಂಗೆ ಹಿಂಗೆ ಅಂತ. ಆಮೇಲೆ ಅವರೇ ಕಂಡು ಹಿಡಿದ್ಬಿಟ್ಟು ಹೇಳಿದ್ರು. ನಾನು ಆಯಿತು ಸರಿ ವೀಡಿಯೋ ಮಾಡ್ತಿದ್ದೀನಿ, ಹಾಯ್ ಅನ್ನಿ ಅಂದೆ. ಅದಕ್ಕೆ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ನಮ್ಮ ಚಿಕ್ಕಮ್ಮ ಹಂಗೆ ಕಾಯಿನ ಕೆಚ್ಕೊಂಬ ಅಂತ ಕೊಟ್ಟರು. ಅದಕ್ಕೆ ಕೆಚ್ಕೊಂಡು ಬರ್ತಾಯಿದ್ದೆ. ಕೆಚ್ಕೊಂಡು ಹೋಗಿ ಕೊಟ್ಟೆ ಅವರಿಗೆ. ನೆಕ್ಸ್ಟ್ ಎಲ್ಲ ಅಡುಗೆ ಎಲ್ಲ ಆಯಿತು. ಅಡುಗೆ ಆಗಿ ಇವಾಗ ಪೂಜೆಗೆ ಅಂದ್ಬಿಟ್ಟು ಬಂದ್ವಿ. ಪೂಜೆ ಎಲ್ಲ ಮಾಡಿದ್ವಿ. ಏಕೆಂದರೆ ನಮ್ಮಮ್ಮಂಗೆ ಎಡೆ ಹಾಕಬೇಕಿತ್ತು. ನಮ್ಮಮ್ಮ ಮತ್ತು ಇನ್ನೊಬ್ಬರು ಅಜ್ಜಿ, ಒಬ್ಬರು ಅಕ್ಕ, 3 ಜನಕ್ಕೆ ಎಡೆ ಹಾಕಬೇಕಿತ್ತು. ಈ ಈ ಒಂದು ಹಬ್ಬಕ್ಕೆ ನಾವು ಮಿಸ್ ಮಾಡ್ಕೊಬಾರ್ದು ಅಂದ್ಬಿಟ್ಟು ನಾನು, ಅಕ್ಕ, ಅಪ್ಪ ಬಂದಿದ್ವಿ. ಅಕ್ಕನೂ ಅಷ್ಟೇ ಪಾಪು ಬಿಟ್ಟು ಬಂದಿದ್ಲು. ಬೇಗ ಹೋಗ್ಬಿಡೋಣ ಪೂಜೆ ಎಲ್ಲ ಮಾಡಿ ಅಂದ್ಬಿಟ್ಟು. ಯಾಕಂದರೆ ಮಿಸ್ ಮಾಡ್ಕೊಬಾರ್ದಲ್ವ. ನಮ್ಮಂಗೆ ಒಂದು ಪೂಜೆ ಮಾಡ್ತಿದ್ದೀವಿ ಅಂದರೆ ಎಡೆ ಎಲ್ಲ ಹಾಕಿ, ಅದಕ್ಕೆ ನಾವು ಬರಲೇಬೇಕು. ಅದಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ವಿ. ನಮ್ಮಪ್ಪ ನಮ್ಮ ಅಕ್ಕ ಹಿಂಗೆ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಎಲ್ಲ ಆಯಿತು. ನೆಕ್ಸ್ಟ್ ಒಂಥರ ಬೇಜಾರಾಗ್ತಾಯಿತ್ತು ನನಗಂತೂ. ಎಲ್ಲರಿಗೂ ಬೇಜಾರಾಗೇ ಆಗುತ್ತೆ, ಆಗ್ತಾಯಿತ್ತು. ಹಂಗೆ ಇನ್ನೇನು ಮಾಡೋದಕ್ಕಾಗೋದಿಲ್ವಲ್ಲ ಅಂದ್ಬಿಟ್ಟು ಏನೋ ಒಂಥರ ಫೀಲ್ ಒಂಥರ ಆಗ್ತಿತ್ತು ಅಂದ್ಬಿಟ್ಟು ಸುಮ್ಮನೆ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ನಾನು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಸ್ವೀಟ್ ಮತ್ತು ನಾನ್ ವೆಜ್ ಒಂದೇ ದಿನ ಇರುತ್ತೆ. ಬಟ್ ನಾನ್ ವೆಜ್ನ ಎಡೆ ಇಡೋದಿಲ್ಲ, ವೆಜ್ನ ಮಾತ್ರ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ.
ರಕ್ಷಾಬಂಧನ್ಗೆ ನಾವು ಯಾರೋ ರಾಖಿ ಕಟ್ಟಿರಲಿಲ್ಲ. ಇವ್ರು ನಮ್ಮ ಚಿಕ್ಕಪ್ಪನ ಮಗ, ಇವನು ನಮ್ಮ ಚಿಕ್ಕಪ್ಪನ ಮಗಳು, ಇವಳು ಕಟ್ಟಿರಲಿಲ್ವಂತೆ. ಅವನು ಹಾಸ್ಟೆಲಲ್ಲಿದ್ದ. ಹಂಗಾಗಿ ನಾನು ನಮ್ಮ ಅಕ್ಕನೂ ಕಟ್ಟಿರಲಿಲ್ಲ. ಹೆಂಗೋ ಊರಿಗೆ ಹೋಗಿದ್ವಲ್ಲ ಅಂದ್ಬಿಟ್ಟು ಕಟ್ಬಿಟ್ಟು ಬಂದ್ವಿ. ನಮ್ಮ ಫ್ಯಾಮಿಲಿ ಇದು. ಮತ್ತು ಒಂದು ಫೋಟೋ ಹಂಗೆ ಕ್ಲಿಕ್ ಮಾಡ್ಕೊಂಡ್ವಿ ಮೆಮೊರಿಗೆ ಇರಲಿ ಅಂದ್ಬಿಟ್ಟು. ಇಲ್ಲಿ ಕರೆಂಟ್ ಹೋಗ್ಬಿಟ್ಟಿತ್ತು, ಖಾರ ರುಬ್ಬಕ್ಕೆ ಅಂದ್ಬಿಟ್ಟು ಕೊಟ್ಟಿದ್ರು. ನಂಗೆ ಒಳ್ಳೆಲ್ಲಿ ರುಬ್ಬೋದು ಅಂದರೆ ಸಖತ್ ಇಷ್ಟ. ನಮ್ಮ ಚಿಕ್ಕಮ್ಮನೂ ಕೂತಿದ್ರು, ಬಟ್ ಅವ್ರು ಕರೆಂಟ್ ಬಂತು ಅಂತ ಮಿಕ್ಸಿಗೆ ಆಡ್ಸೋದಕ್ಕೆ ಅಂತ ಹೋದರು. ಬಟ್ ನಂಗೆ ಇಷ್ಟ ಅಂದ್ಬಿಟ್ಟು ಕೂತ್ಕೊಂಡು ರುಬ್ತಾ ಇದೆ. ನೆಕ್ಸ್ಟ್ ಡೇ ಬೆಂಗಳೂರಿಗೆ ಬರಬೇಕಿತ್ತು ಮಾರ್ನಿಂಗ್ 5 o'clock. ನಮ್ಮ ಚಿಕ್ಕಪ್ಪ ಅದಕ್ಕೆ ಬಸ್ ಸ್ಟ್ಯಾಂಡಿಗೆ ಬಿಟ್ಕೊಡ್ತಾ ಇದ್ದಾರೆ. ನಾನು ನಮ್ಮಣ್ಣನು ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಒಂದು ಟ್ರೈನ್ ಮಿಸ್ ಆಯಿತು, ಇನ್ನೊಂದು ಟ್ರೈನಿಗೆ ಅಂದ್ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡಿದ್ವಿ ನಾವು. ಹಾಗೆ ಇವರು ಏನೋ ಮಾತಾಡ್ತಿದ್ರು, ನಮ್ಮ ಅಣ್ಣಂದಿರು, ಕೇಳಿಸ್ಕೊಂಡು ಕೂತಿದ್ದೆ. ನಾನು ಬೆಂಗಳೂರಲ್ಲಿದ್ದೆ, ಮತ್ತು ಅಲ್ಲಿಂದ ನಮ್ಮ ಮನೆಗೆ ಬರಬೇಕಿತ್ತು. ಸೊ 7:15 ಆಗಿತ್ತು ಅನಿಸುತ್ತೆ. ಬಸ್ಸಿಗೆ ವೆಯ್ಟ್ ಮಾಡಿ ಸಾಕಾಯಿತು. ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗಬೇಕಿತ್ತು. ಲಾಸ್ಟಿಗೆ ಒಂದು ಬಸ್ ಬಂತು. ಬಸ್ ಹತ್ಕೊಂಡು ಇಲ್ಲಿ ಮೆಜೆಸ್ಟಿಕ್ಕಿಗೆ ಬಂದ್ವಿ. ಹಂಗೆ ಬರ್ತಾ ಇಲ್ಲಿ ಸ್ವಲ್ಪ ಮಳೆ ಇತ್ತು, ಹಂಗೆ ಹೆಂಗೋ ಬಂದ್ವಿ. ನೆಕ್ಸ್ಟು ಮೆಜೆಸ್ಟಿಕ್ ರೀಚ್ ಆದ್ವಿ. ಅಲ್ಲಿಂದ ಬಸ್ ಹತ್ಕೊಂಡು ಇಲ್ಲಿಗೆ ನಮ್ಮೂರಿಗೆ ನಾವು ರೀಚ್ ಆದ್ವಿ. ನೆಕ್ಸ್ಟ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಫೈನಲಿ ನಮ್ಮ ಕಾಲೇಜ್ ನೋಡಿದ್ರೆ ವಾವ್ ಅನಿಸುತ್ತೆ ನೈಟ್ ಟೈಮು. ಹಂಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಇರಲಿ ಅಂತ. ನೆಕ್ಸ್ಟ್ ಹಂಗೆ ಇವಾಗ ಮಾರ್ನಿಂಗ್ ಟಿಫನಿಗೆ ಅಂದ್ಬಿಟ್ಟು ನಾನು ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೆ. ಹಂಗೆ ನಿಮಗೆ ಸುಮ್ಮನೆ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಮಾಡ್ತಾ ಇದ್ನಲ್ಲ ಅಂತ ರೆಡಿ ಆಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ ಆಗಿದೆ. ನಾನಿವತ್ತು ಡೈಲಿ ಲಾಗ್ ಹಾಕೋಣ ಅಂದ್ಕೊಂಡೆ, ಬಟ್ ನನಗೆ ಡೈಲಿ ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ನಾನು ಇವಾಗ ಒಂದು ವೀಕ್ಲಿ ಫುಲ್ ಲಾಗ್ನ ಹಾಕೋಣ ಅಂತ ಇದ್ದೀನಿ. ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ನಾನು ಬೆಳಗ್ಗೆನೇ ಎದ್ದು ಟಿಫನ್ ಎಲ್ಲ ಮಾಡಿದೆ. ಟಿಫನ್ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಮಾಡಿದ್ದೆ. ನಮ್ಮ ಅಪ್ಪನೂ ಎಲ್ಲ ಟಿಫನ್ ಎಲ್ಲ ಮಾಡ್ಕೊಂಡು ಹೊರಟ್ರು ಕಾಲೇಜ್ಗೆ. ಮತ್ತು ಈಗ ನಾನು ಟಿಫನ್ ಮಾಡಬೇಕು. ಇಲ್ಲೇ ಇಟ್ಕೊಂಡಿದ್ದೀನಿ ಟಿಫನ್ ಮಾಡಬೇಕು ಇವಾಗ. ನಾನು ನಮ್ಮಮ್ಮನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಟಿಫನ್ ಮಾಡೋದಕ್ಕೆ. ಯಾಕಂದರೆ ಅವ್ರದ್ದು ಟಿಫನ್ ಎಲ್ಲ ಮಾಡಿ ಆಗಿದೆಯಂತೆ. ಅದಕ್ಕೆ ಒಟ್ಟಿಗೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ನಿಮಗೆ. ಏನಪ್ಪ ಇದು ಮೆಣಸಿನ್ಕಾಯಿ ಎಲ್ಲ ಇಟ್ಕೊಂಡಿದ್ದಾಳೆ ಅನ್ಕೊಬೋದು. ನಮ್ಮ ಮನೇನೂ ಖಾಲಿ ಆಗಿಬಿಟ್ಟಿತ್ತು. ಅಕ್ಕ ಮೆಣಸಿನ್ಕಾಯಿ ಬೇಕು ಅಂತ ತಗೋಬಾ ಅಂದರು. ಫುಲ್ ರೆಡ್ ಆಗಿಬಿಟ್ಟಿತ್ತು ನಮ್ಮ ಮನೇನೂ. ಸೊ ಅದಕ್ಕೆ ತೊಗೊಂಡೋಗಿ ಕೊಟ್ಟೆ. ಹಾಗೆ ಹೋಗ್ತಾ ಇದ್ದೀನಿ, ನೆಡ್ಕೊಂಡು ಹೋಗ್ತಾ ಇದ್ದೀನಿ ಅವ್ರ ಮನೆಗೆ. ಬನ್ನಿ ತೋರಿಸ್ತೀನಿ ಅವ್ರ ಮನೆ. ಒಂದು ಪಾಪು ಇದೆ, ಸಖತ್ತಾಗಿ ಮಾತಾಡ್ತಾಳೆ. 1.5 year ಅನಿಸುತ್ತೆ, 2 year ಅನಿಸುತ್ತೆ. ಸಖತ್ತಾಗಿ ಮಾತಾಡ್ತಾಳೆ. ಎಷ್ಟು ಮಾತಾಡ್ತಾಳೆ ಅಂದರೆ ಯಪ್ಪ ದೇವ್ರೆ. ಓಪನ್ ಮಾಡಿದ್ರೆ ಎಲ್ಲಿ ಅವಳು ಚಿನ್ನಮ್ಮ, ಇಲ್ಲಿ ನೋಡು. ಹುಷಾರಾದ್ರ ನೀವು ನೋಡಿ. ಇಲ್ಲಿ ಮಾತಾಡ್ಸಲ್ಲ ನೀನು. ಟೂ ನಿನ್ ಜೊತೆ ಚಪಾತಿ ತಿನ್ನು. ತಿಂತ್ಯಾ ಚಪಾತಿ ತಿಂತ್ಯಾ ಬೇಡವಾ? ಮಾತಾಡಕ್ಕೆ ಕುತ್ಕೋ ಮೇಲೆ. ಯಾರ ಫೋನ್ ಅದು? ಯಾರ ಫೋನಲ್ಲಿ ನೋಡ್ತಿದ್ಯಾ? ಬಾಯೆಲ್ಲ ಇಟ್ಕೊಂಡಿದ್ಯಾ? ತಿನ್ನು ಬೇಗ. ಹಾಂ ಕುತ್ಕೊಂಡೆ. ನಿನ್ ನೋಡ್ಬಾರ್ದ ನಾನು? ಮತ್ತೆ ಕುತ್ಕೊಂತಿದ್ಯಾ? ಇದ್ರೂ ನೋಡ್ಬಾರ್ದಾ? ಹಾಂ ಸರಿ ಆಯ್ತು. ನಿನ್ ಮೊಬೈಲ್ ನೋಡ್ಬೇಕಾ ನಾನು? ಸರಿ. ಈ ಫೋನ್ ಬೇಕಾ ನಿನಗೆ? ಬೇಡ ಈ ಫೋನಲ್ಲೇ ನೋಡು, ಚೆನ್ನಾಗಿ ಬರ್ತೈತಲ್ಲ. ಫಿಶ್ ಹಾಕೊಡ್ತೀನಿ, ಇಟ್ಕೋ. ನನ್ನ ಫೋನ್ ಬೇಕಾ? ಹಾಂ ಬಾ ಕೊಡ್ತೀನಿ. ಹಾಯ್ ಅನ್ನು ಅನ್ನಲ್ವಾ? ಹಾಗಾದ್ರೆ ಕೊಡಲ್ಲ ನಾನು. ಹಾಯನ್ನು ಕೊಡ್ತೀನಿ. ನೆಕ್ಸ್ಟ್ ಅವ್ರ ಮನೇನೋ ಚಪಾತಿ ಮಾಡಿದರು.
ಬಟ್ ಅಂದ್ರೂ ಲೆಮನ್ ರೈಸ್ ಮಾಡ್ತಾಯಿದ್ರು. ಅವ್ರ ಮನೆ ತುಂಬ ಜನ ಇದ್ದಾರೆ. ಅದಕ್ಕೆ ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪ ಸೊಪ್ಪು ತಂದು ಕೊಟ್ಟಿದ್ರು. ಈ ಸೊಪ್ಪು ಮತ್ತು ನನಗೆ ಸೊಪ್ಪು ನೇಮ್ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಅಡುಗೆ ಮಾಡ್ತೀನಿ ಬಟ್ ಸೊಪ್ಪುಂದು ನೇಮ್ ಮಾತ್ರ ಗೊತ್ತಿರೋದಿಲ್ಲ. ಈ 2 ಸೊಪ್ಪು ತಂದು ಕೊಟ್ಟಿದ್ರು. ಜಸ್ಟ್ ಸಿಂಪಲಾಗಿ ಸೊಪ್ಪಿನ ಪಲ್ಯ ಮತ್ತು ಸಾಂಬಾರು ಮಾಡೋಣ, ಉಪ್ಪು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾವು ಅಪ್ಪ ಬರ್ತಾರೆ 1:30ಗೆಲ್ಲ ಊಟಕ್ಕೆ, ಅಷ್ಟೊತ್ತಿಗೆ ಮಾಡಿಬಿಡ್ಬೇಕು. ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ನೀರು ಹಾಕ್ಬಿಟ್ಟು ಇವಾಗ ಒಂದು 2 ವಿಷಲ್ ಇಲ್ಲ 3 ವಿಷಲ್ ಕೂಗಿಸ್ತೀನಿ. ನಾನು ಸ್ವಲ್ಪ ಇವಾಗ ಗೊಡ್ಗಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಉಪ್ಪು ಸಾಂಬಾರಿಗೆ ಸ್ವಲ್ಪ ನೆಂಚ್ಕೊಳ್ಳೋದಕ್ಕೆ ಗೊಡ್ಗಾರ ಇದ್ರೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ. ನಾನು ಜೀರಿಗೆ, ಮೆಣಸು, 4 ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟೊಂದು ಮಾತ್ರ ಹುರ್ಕೊಂಡ್ಬಿಡ್ತೀನಿ. ಹುರ್ಕೊಂಡು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಆ್ಯಡ್ ಮಾಡಿ ರುಬ್ಕೊತೀನಿ. ಈ 3 ಮಾತ್ರ ನಾನು ಹುರ್ಕೊತೀನಿ ಅಷ್ಟೇ. ಮತ್ತು ಇದು ಆನಿಯನ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸೈಡಿಗೆ ಉಪ್ಸಾರು ಜೊತೆಗೆ ನೆಂಚ್ಕೊಂಡು ತಿನ್ನೋದಕ್ಕೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಆನಿಯನ್ನ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟ ಇವಾಗ ನಾನು ಈ ಥರ ಮಾಡೋದು ನಾನು. ಅದಕ್ಕೆ ತೋರಿಸೋಣ ಅಂದ್ಬಿಟ್ಟು ನಿಮಗೆ ತೋರಿಸಿದ್ದೀನಿ. ಉಪ್ಸಾರು ಖಾರ ಮಾಡೋದಕ್ಕೋಸ್ಕರ ಜಾರಿಗೆ ನಾನು ಇವಾಗ ಬೆಳ್ಳುಳ್ಳಿ ಆವಾಗಲೇ ಎಲ್ಲನೂ ನಿಮಗೆ ತೋರಿಸಿದ್ನಲ್ಲ ಏನೇನು ನಾನು ಹುರ್ಕೊಂಡೆ ಅಂತ, ಅದನ್ನೆಲ್ಲ ಹಾಕಿ ಇವಾಗ ರುಬ್ತಿದ್ದೀನಿ. ಸೊಪ್ಪಿನ ಪಲ್ಯ ರೆಡಿ ಆಯಿತು, ಮುದ್ದೆ ಸಾಂಬಾರು ಎಲ್ಲ ರೆಡಿ ಆಯಿತು. ಇವತ್ತಾಗಿತ್ತು ನನ್ನ ಈ ವಿಡಿಯೋ. ಪ್ಲೀಸ್ ಯಾರ್ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.